ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನೋ ಸ್ಕಾರ್ಸ್ ಡೇ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಡಿ ಮ್ಯಾಮ್ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು. ಸೊ ಫೈನಲ್ ಆಗಿ ಇವತ್ತು ನಿಮಗೆ ಹೇಳ್ತೀನಿ ಈ ಕ್ರೀಮ್ ಯೂಸ್ ಮಾಡಬೇಕೋ ಬೇಡೋ ಅಂತ ಹೇಳಿ. ಬಿಕಾಸ್ ಇದೊಂದು ತುಂಬಾನೇ ಪಾಪ್ಯುಲರ್ ಆಗಿರೋಂಥ ಕ್ರೀಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ರಿವ್ಯೂನ ಕೊಟ್ಟಿದ್ದಾರೆ. ಸೊ ನಾನು ಈ ಕ್ರೀಮ್ ಬಗ್ಗೆ ನಾನು ಕೇಳಿರಲಿಲ್ಲ, ಓಕೆನಾ. ಸೊ ಇದು ಯಾವ ಕ್ರೀಮು ಈ ಥರ ಕಮೆಂಟ್ ಮಾಡ್ತಿದ್ರಲ್ಲ ಅಂತ ಹೇಳಿ ನಾನು ಸರ್ಚ್ ಮಾಡಿದಾಗ ತುಂಬ ಜನ ಈ ಒಂದು ಕ್ರೀಮ್ ಯೂಸ್ ಮಾಡಿ ಅಂತ ಹೇಳಿ ನಿಮಗೂ ಕೂಡ ಹೇಳಿರ್ತಾರೆ, ರೆಫರ್ ಮಾಡಿರ್ತಾರೆ. ಸೊ ಸಾಕಷ್ಟು ಜನ ಆಲ್ರೆಡಿ ಈಗ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಕೆಲವರು ನಾವಿನ್ನೂ ಯೂಸ್ ಮಾಡಿಲ್ಲ, ಮಾಡಬೇಕು ಅಂತ ಅಥವಾ ನೀವೇನಾದ್ರು ಪ್ಲಾನಿಂಗ್ ಅಲ್ಲಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಯಾವ ವಿಡಿಯೋಸ್ ನಿಮಗೆ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ತಡ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೋ ಸ್ಕಾರ್ಸ್ ಡೇ ಕ್ರೀಮ್. ಸೊ ನೋಡ್ತಿದ್ರಲ್ಲ ಪ್ಯಾಕೇಜಿಂಗ್, ಸೊ ಇದೇ ಆ ಕ್ರೀಮ್. ಸೊ ಈ ಕ್ರೀಮ್ ಯಾಕೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಜನ ಅಂತ ಹೇಳಿದ್ರೆ, ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಮತ್ತೆ ಆಕ್ನೆ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಮತ್ತೆ ಫ್ರೆಕ್ಲೆಸ್ ಆಗಿರ್ಬೋದು, ಮೆಲಾಸ್ಮಾ ಆಗಿರ್ಬೋದು, ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಈ ರೀತಿ ಮುಖದಲ್ಲಿ ಏನಾದ್ರು ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಬಿಕಾಸ್ ಇದರಲ್ಲಿ ನೇಮ್ ಅಲ್ಲೇ ಇದೆ, ಕ್ರೀಮ್ ನೇಮ್ ಅಲ್ಲೇ ನೋ ಸ್ಕಾರ್ಸ್ ಅಂತ ಹೇಳಿದ್ರೆ ಮುಖದಲ್ಲಿ ಒಂದು ಕೂಡ ಕಲೆ ಇರಲ್ಲ. ಸೊ ಈ ಕ್ರೀಮ್ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ಇದ್ರದ್ದು ಮೀನಿಂಗ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸಾಕಷ್ಟು ಜನ ಡಾರ್ಕ್ ಸ್ಪಾಟ್ಸ್, ಆಕ್ನೆ ಮಾರ್ಕ್ಸ್, ಫ್ರೆಕ್ಲೆಸ್, ಮೆಲಾಸ್ಮಾ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಕ್ರೀಮ್ನ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ಯಾರಿಯರ್ ತುಂಬಾ ಸ್ಟ್ರೆಂಥನ್ ಆಗುತ್ತೆ ಅಂತ ಹೇಳಿ ಸೊ ಈ ಕ್ರೀಮಲ್ಲಿ ಏನು ಫೀಚರ್ಸ್ ಎಲ್ಲ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಯ್ನ್ ಆಗಿ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಎಲ್ಲ ಸ್ಕಾರ್ಸ್ ಎಲ್ಲ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ. ಮತ್ತು ಇದೊಂದು ರೀತಿ ನಿಮಗೆ ಕ್ಲಿಯರ್ ಆ್ಯಂಡ್ ಸ್ಮೂತ್ ಸ್ಕಿನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿ ಬ್ರ್ಯಾಂಡ್ನವ್ರು ಹೇಳಿದ್ದಾರೆ. ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇದ್ದಿದ್ದು ಈವನ್ ಸ್ಕಿನ್ ಟೋನ್ ಆಗುತ್ತೆ. ಮತ್ತು ತುಂಬಾ ಡೀಪ್ ಹೈಡ್ರೇಷನ್ನ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ಗೆ ಇದು ಪ್ರೊವೈಡ್ ಮಾಡುತ್ತೆ. ನೀವು ಸೊ ದಟ್ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿ ತುಂಬಾ ಏನು ಸಖತ್ ಸಾಫ್ಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನಾದ್ರು ಇರಿಟೇಷನ್, ರೆಡ್ನೆಸ್ ಆ ರೀತಿನೆಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸೆನ್ಸಿಟಿವ್ ಇತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮೇಯ್ನ್ ಆಗಿ ಈ ಕ್ರೀಮಲ್ಲಿ SPF 30 PA 2+ ಇದೆ ಅಂತೆ, ಓಕೆನಾ. ಸೊ ಈ ಒಂದು SPF ಇನ್ಗ್ರೀಡಿಯೆಂಟ್ ಇರೋದ್ರಿಂದ ನೀವು ಮಾರ್ನಿಂಗ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೂರ್ಯನ ಬೆಳಕಿಗೆ ನೀವು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಸನ್ ರೈಸ್, ಹಾರ್ಮ್ಫುಲ್ ರೈಸ್ ಇನ್ UVA ಮತ್ತು UVB ಸೊ ಎರಡೂ ರೇಸಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿ ಬ್ರ್ಯಾಂಡ್ನವ್ರು ಹೇಳಿದ್ದಾರೆ. ಮತ್ತು ಟೋಟಲ್ ಆಗಿ ಹೇಳಬೇಕಂದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ತುಂಬಾ ಪ್ರೊಟೆಕ್ಟಿವ್ ಆಗುತ್ತೆ, ನಿಮ್ಮ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ಎವ್ರಿ ಡೇ ಅಂತ ಹೇಳಿ ಬ್ರ್ಯಾಂಡ್ನವ್ರು ಹೇಳಿರೋಂಥದ್ದು. ಸೊ ಹಾಗಾಗಿ ಸಾಕಷ್ಟು ಜನ ಇನ್ಫ್ಲುಯೆನ್ಸರ್ ಆಗಿರ್ಬೋದು ಅಥವಾ ರಿವ್ಯೂನ ತುಂಬ ಜನ ಕೊಟ್ಟಿದ್ದಾರೆ ಈ ಕ್ರೀಮ್ ನೀವು ಯೂಸ್ ಮಾಡಿ ಅಂತ ಹೇಳಿ. ಸೊ ಅದನ್ನು ನೋಡಿಕೊಂಡು ನೀವು ಕೂಡ ಯೂಸ್ ಮಾಡ್ತಿರ್ತೀರ ಅಲ್ವಾ. ಮತ್ತೆ ಈ ಕ್ರೀಮಲ್ಲಿ ನಿಯಾಸಿನಮೈಡ್, ವಿಟಮಿನ್ ಇ, ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತು ಅಲೋವೆರಾ ಎಕ್ಸ್ಟ್ರಾಕ್ಟ್ ಅಂತ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಹಾಗಾಗಿ ಡಾಕ್ಟರ್ ಈ ಒಂದು ಕ್ರೀಮ್ ರೆಫರ್ ಮಾಡ್ತಾರಾ, ಯೂಸ್ ಮಾಡ್ಲಿಕ್ಕೆ ಹೇಳ್ತಾರಾ, ಸೊ ಅವರು ಪೇಷಂಟ್ಗಳಿಗೆ ಆಗಿರ್ಬೋದು. ಸೊ ಒಟ್ಟಾರೆ ಈ ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರಾ ಅಂತ ಹೇಳಿದ್ರೆ ಸೊ ಇಲ್ಲ ಫ್ರೆಂಡ್ಸ್, ಓಕೆನಾ. ಈ ಕ್ರೀಮ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೊಂದು ಸ್ಟೀರಾಯ್ಡ್ ಕ್ರೀಮ್ ಆಗಿದೆ, ಓಕೆನಾ. ಇದರಲ್ಲಿ ಮೊಮೆಟಾಝೋನ್ ಅಂತ ಹೇಳಿ ಒಂದು ಇನ್ಗ್ರೀಡಿಯೆಂಟ್ ಇದೆ. ಸೊ ಇದು ಆಕ್ಟಿವ್ ಆಗಿದೆ ಅಂತ ಹೇಳಿ ಬ್ರ್ಯಾಂಡ್ನವ್ರು ಎಲ್ಲೂ ಕೂಡ ತೋರಿಸಿಲ್ಲ. ಜಸ್ಟ್ 4 ಇಂಗ್ರೀಡಿಯೆಂಟ್ನ ತೋರಿಸಿದ್ದಾರೆ: ನಿಯಾಸಿನಮೈಡ್, ವಿಟಮಿನ್ ಇ, ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತು ಅಲೋವೆರಾ ಎಕ್ಸ್ಟ್ರಾಕ್ಟ್. ನಾನು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಈ 4 ಮಾತ್ರ ಆಕ್ಟಿವ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಮೊಮೆಟಾಝೋನ್ ಅನ್ನೋ ಒಂದು ಇನ್ಗ್ರೀಡಿಯೆಂಟ್ ಇದೆ. ಸೊ ಮೊಮೆಟಾಝೋನ್ ಅಂತ ಹೇಳಿದ್ರೆ ಇದು ಸ್ಟೀರಾಯ್ಡ್ ಇನ್ಗ್ರೀಡಿಯೆಂಟ್, ಓಕೆನಾ. ಸೊ ಸ್ಟೀರಾಯ್ಡ್ ಕ್ರೀಮ್ಗಳು ಯೂಸ್ ಮಾಡಿದಾಗ ಹೇಗೆ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ, ಮುಖದಲ್ಲಿರೋ ಕಲೆಗಳೆಲ್ಲ ಹೇಗೆ ಹೋಗುತ್ತೆ, ಬೇಗನೆ ನಿಮಗೆ 1 ವೀಕ್ ಅಥವಾ 3 ಡೇಸಲ್ಲೆಲ್ಲ ನಿಮಗೆ ಫೀಲ್ ಆಗಿಬಿಡುತ್ತೆ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಸಖತ್ ಸಿಗುತ್ತೆ. ಸಾಕಷ್ಟು ಜನ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿಕೊಂಡು ಫೇಸ್ ಎಲ್ಲ ಕೂಡ ಹಾಳು ಮಾಡ್ಕೊಂಡಿರ್ತೀರ. ನನಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಅದ್ರಲ್ಲಿ ನಾನು ಕೂಡ ಒಬ್ಳು. ನಾನು ಕೂಡ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿಬಿಟ್ಟು ನನ್ನ ಫೇಸ್ ಕೂಡ ಹಾಳು ಮಾಡ್ಕೊಂಡಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಈ ಕ್ರೀಮಲ್ಲಿ, ಈ ಒಂದು ನೋ ಸ್ಕಾರ್ಸ್ ಡೇ ಕ್ರೀಮಲ್ಲಿ ಕೂಡ
ಸ್ಟೀರಾಯ್ಡ್ ಇನ್ಗ್ರೀಡಿಯೆಂಟ್ ಇದೆ. ಸೊ ದಟ್ ಹಾಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಸಪೋಸ್ ಯಾರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ, ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿ. ಓಕೆನಾ. ಮತ್ತೆ ನೀವು ಕೇಳ್ಬೋದು ಮ್ಯಾಮ್ ಇದರಲ್ಲಿ SPF 30 PA 2+ ಎಲ್ಲ ಇದೆಯಲ್ಲ ಅಂತ ಹೇಳಿ. ಹೌದು, ಅವ್ರು ಮೆನ್ಷನ್ ಮಾಡಿದ್ದಾರೆ, ಬಟ್ ಅದಿದ್ರೂ ಕೂಡ ಸ್ಟೀರಾಯ್ಡ್ ಇನ್ಗ್ರೀಡಿಯೆಂಟ್ ಇದೆ. ಓಕೆನಾ. ಸೊ ನಿಮಗೆ ಎಷ್ಟು ಬರೀ 30+ ಅಷ್ಟೇ ಇರೋಂಥದ್ದು. ಓಕೆನಾ. ಜೈನ್ ನಿಮಗೆ 50+ ಅಥವಾ 40+ ಏನೂ ಇಲ್ಲ. 30+ ಮೀನ್ಸ್ 30 PA 2+ ಅಷ್ಟೇ ಇರೋಂಥದ್ದು. 4+ ಎಲ್ಲ ಏನೂ ಇಲ್ಲ. ಓಕೆನಾ. ಅಂದ್ರೆ ನಿಮಗೆ ಏನು ಅಷ್ಟೊಂದು ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಏನು ಕೂಡ ನಿಮಗೆ ಸಿಗೋದಿಲ್ಲ. ತುಂಬಾ ಸ್ವಲ್ಪ ಲೈಟ್ ಆಗಿ ಸಿಗ್ಬೋದು. ಅದರಲ್ಲೂ ಕೂಡ ಈ ಒಂದು ಮೊಮೆಟಾಜಾನ್ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ಫೇಸ್ ಡ್ಯಾಮೇಜಸ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಸೊ ಡಾಕ್ಟರ್ ಹತ್ರ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೇಳಿದಾಗ ಸೊ ಅವ್ರು ಹೇಳಿದ್ದಾರೆ ಯೂಸ್ ಮಾಡಬಾರ್ದು, ಬಿಕಾಸ್ ಇದರಲ್ಲಿ ಈ ಒಂದು ಇನ್ಗ್ರೀಡಿಯೆಂಟ್ ಮೊಮೆಟಾಜಾನ್ ಅನ್ನೋ ಒಂದು ಇನ್ಗ್ರೀಡಿಯೆಂಟ್ ಸ್ಟೀರಾಯ್ಡ್ ಇನ್ಗ್ರೀಡಿಯೆಂಟ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ಕ್ರೀಮ್ ಯೂಸ್ ಮಾಡಬೇಡಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಇದು ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಜಸ್ಟ್ ಒಂದು 280 ರುಪೀಸ್ ಅಥವಾ 250 ರುಪೀಸ್ ಎಲ್ಲ ಸಿಗುತ್ತೆ. ಎಲ್ಲ ಫಾರ್ಮಸಿ ಶಾಪಲ್ಲಿ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಕಾಸ್ಮೆಟಿಕ್ ಶಾಪ್ ಅಲ್ಲಿ ಆಗಿರ್ಬೋದು, ಅಥವಾ ಮಾರ್ಟ್ ಅಲ್ಲಿ ಆಗಿರ್ಬೋದು, ತುಂಬಾ ಕಡೆ ಈಸಿಯಾಗಿ ಅವೈಲೇಬಲ್ ಇದೆ. ಸೊ ದಟ್ ತುಂಬಾ ಜನ ಕೂಡ ಹಾಗಾಗಿ ಈಸಿಯಾಗಿ ಸಿಗುತ್ತೆ. ಮತ್ತೆ ಸ್ಕಿನ್ ಬ್ರೈಟನ್ ಆಗುತ್ತೆ, ಕಲೆಗಳೆಲ್ಲ ಬೇಗ ಹೋಗುತ್ತೆ ಅಂತ ಹೇಳಿ ನಂಬ್ಕೊಂಡು ಯೂಸ್ ಮಾಡ್ತಿರ್ತೀರಾ. ಸ್ಟಾರ್ಟಿಂಗ್ ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ, ಇಲ್ಲ ಅಂತ ಹೇಳಿ ಬರೋದಿಲ್ಲ. ಮತ್ತೆ ಆಮೇಲೆ ನಿಮಗೆ ಡ್ಯಾಮೇಜಸ್ ಆಗುತ್ತೆ ನೋಡಿ ಸ್ಕಿನ್ನು. ಸೊ ಸ್ಕಿನ್ ಲೇಯರ್ ಏನಿರುತ್ತೆ ಟಿನ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆನಾ. ಸೊ ಯಾರು ಕಮೆಂಟ್ ಮಾಡಿದ್ರು ಸೊ ಅವರಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೆ ಡೌಟ್ ಇತ್ತು ಈ ಒಂದು ಕ್ರೀಮ್ ಬಗ್ಗೆ ಅಥವಾ ಈ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಅವ್ರೇನಾದ್ರು ಗೊತ್ತಿಲ್ಲದೇ ಯೂಸ್ ಮಾಡ್ತಿದ್ರೆ ಅವ್ರಿಗೂ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.